ಸೈಬರ್ ವಂಚಕರಿಗೆ ರಾಜಾತಿಥ್ಯ ಕೊಟ್ರ ಪೊಲೀಸರು. ಮಂಗಳೂರು ಊರ್ವಾ ಠಾಣೆಯ ಪೊಲೀಸರ ಮೇಲೆ ಗಂಭೀರವಾದ ಆರೋಪ. ವಂಚಕರ ಜೊತೆ ಪೊಲೀಸರು ಪ್ರವಾಸ ಕೈಗೊಂಡಿದ್ದಾರೆ ಅನ್ನೋ ಆರೋಪ. ಪೊಲೀಸರೊಂದಿಗೆ ಆರೋಪಿ ಸೆಲ್ಫಿ ತೆಗೆಸಿಕೊಂಡಿದ್ದಾರೆ. ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಅಮೆಜಾನ್ ಕಂಪನಿಗೆ ಈ ಖತರ್ನಾಕ್ ವಂಚಕರು ವಂಚನೆ ಮಾಡಿದ್ರು. ಅದು ಎಷ್ಟು? 30 ಕೋಟಿ ರೂಪಾಯಿ ವಂಚನೆ ಮಾಡಿದ್ರು ಆರೋಪಿಗಳು. ರಾಜ್ಕುಮಾರ್ ಮತ್ತು ಸುಭಾಷ್ ಗುರ್ಜರ್ ಇವರು ವಂಚನೆ ಮಾಡಿದಂಥವ್ರು. ಮೂಲತಃ ರಾಜಸ್ಥಾನದವರು ಇಬ್ಬರು ಆರೋಪಿಗಳು. ಆದರೆ ಪೊಲೀಸರು ಇವರನ್ನು ಹೆಡೆಮುರಿ ಕಟ್ಟಬೇಕಾಗಿತ್ತು. ಅವ್ರ ಜೊತೆ ಟ್ರಿಪ್ಪು ಹೋಗಿದ್ದಾರಂತೆ. ಜಾಲಿಯಾಗಿ ಟ್ರಿಪ್ಪು ಸುತ್ತಾಡ್ಕೊಂಬಂದು ನೋಡಿ ಎಷ್ಟು ನಗ್ನಗುತ್ತಾ ಸೆಲ್ಫಿ ತಗೊಂಡಿದ್ದಾರೆ. ಇವರು ಸೈಬರ್ ವಂಚಕರು. ಇವರೇನು ಫ್ರೆಂಡ್ಸ್ ಅಲ್ಲ. ಇಲ್ಲ ಸ್ಟೇಷನ್ನಲ್ಲಿ ಪೊಲೀಸರು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಟ್ರಿಪ್ಪಿಗೆ ಹೋಗ್ತಾರಲ್ಲ, ಆ ಥರದ ಟ್ರಿಪ್ಪಲ್ಲ ಇದು. ಸ್ಥಳ ಮಹಜರಿಗೆ ಅಂತ ಕರ್ಕೊಂಡು ಹೋಗಿದ್ದು ರಾಜಸ್ಥಾನಕ್ಕೆ. ಅದು ಫ್ಲೈಟಲ್ಲಿ ಹೋಗಿದ್ದಾರೆ ಪೊಲೀಸರು. ಅದಕ್ಕೆ ಖುಷಿಯಾಗಿರ್ತಾರೆ. ಇನ್ನು ಸೆಲ್ಫಿ ನೋಡಿ ಎಷ್ಟು ನಗ್ನಗುತ್ತಾ ಸೆಲ್ಫಿಗೆ ಪೋಸ್ ಕೊಟ್ಟಿದ್ದಾರೆ. ಅವರು ಕೂಡ ಹಾಗೆ ಯಾರೋ ಭಾಳ ಬಾಲ್ಯದ ಸ್ನೇಹಿತ ಸಿಕ್ಕ ರೀತಿಯಲ್ಲಿ ಒಂದು 10-15 ವರ್ಷ ಬಿಟ್ಟು ನಮ್ಮ ಫ್ರೆಂಡ್ಸ್ ಸಿಕ್ಕಾಗ ಹೆಗಲ ಮೇಲೆ ಕೈ ಹಾಕೊಂಡು ಸೆಲ್ಫಿ ತಗೋತೀವಲ್ಲ, ಆ ಥರ ಆಗಿದೆ. ಕಿರಣ್ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ತು ಹೋಗ್ತಾರೆ. ಕಿರಣ್, ಎಂಥ ಕಾಮಿಡಿ ಇದು ಅಂತ ಹೆಡೆಮುರಿ ಕಟ್ಟಬೇಕಾಗಿತ್ತು ಪೊಲೀಸರು. ಆದರೆ ಇಲ್ಲಿ ನೋಡಿದ್ರೆ ಜಾಲಿ ಟ್ರಿಪ್ಪಿಗೆ ಹೋಗಿದಾರಲ್ಲ. ಖಂಡಿತ ವಾಸು, ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಈ ಒಂದು ಆರೋಪಿಗಳನ್ನೇ ಪೊಲೀಸರು ಜಾಲಿ ರೈಡಿಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇದು ಈ ಅಮೆಜಾನ್ ಅಂತಹ ಒಂದು ದೈತ್ಯ ಕಂಪನಿಗೆ ವಂಚಿಸಿದಂತಹ ಒಂದು ಪ್ರಕರಣ. ಸರಿಸುಮಾರು 30 ಕೋಟಿ ರೂಪಾಯಿ ಈ ದೈತ್ಯ ಕಂಪನಿಗೆ ವಂಚಿಸಿರುವಂತಹ ಕಪಡಿ. ಇಬ್ರು ರಾಜಸ್ಥಾನ ಮೂಲದವರು, ರಾಜ್ಕುಮಾರ್ ಹಾಗೆಯೇ ಸುಭಾಷ್. ಇವರಿಬ್ರು ತುಂಬಾ ಖತರ್ನಾಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸರಿಸುಮಾರು ಒಂದು 8 ರಾಜ್ಯಗಳ ಪೊಲೀಸರಿಗೆ ಇವರು ಚಳ್ಳೆ ಹಣ್ಣು ತಿನ್ನಿಸಿದ್ರು. ಹಾಗೇನೆ ಸೇಲಂ ಅಲ್ಲಿ ಇವರನ್ನ ಅರೆಸ್ಟ್ ಮಾಡಲಾಗಿತ್ತು. ಹಾಗೇನೆ ಮಂಗಳೂರಲ್ಲೂ ಕೂಡ ಈ ಒಂದು ಪ್ರಕರಣ, ಇಡೀ ಪ್ರಕರಣ ಬೆಳಕಿಗೆ ಬಂದಿದ್ದು ಮಂಗಳೂರಿನ ಉರ್ವಾದಲ್ಲಿ ನಡೆದಂತಹ ಒಂದು ಅಮೆಜಾನ್ ವಂಚನೆಯ ಪ್ರಕರಣದಿಂದ. ಅದರ ನಂತರ ಉರ್ವಾ ಪೊಲೀಸರು ಹಾಕೊಂಡು ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ ನಂತರ ತನಿಖೆಯ ಸಂದರ್ಭ ಇದೆಲ್ಲ ನಡೆದಿರುವುದು ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಅವರನ್ನ ಯಾವಾಗ ಮಹಜರಿಗೆ ರಾಜಸ್ಥಾನಿಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ತೆಗೆದಂತಹ ಫೋಟೋಸ್ಗಳು. ಅದರ ನಂತರ ಅವರನ್ನ ಇಲ್ಲಿ ಕರ್ಕೊಂಡು ಬಂದು ರಾಜಾತಿಥ್ಯ ನೀಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬರ್ತಾ ಇದೆ. ಹಾಗೆ ಪೊಲೀಸರು ಕೂಡ ಇದ್ರ ಬಗ್ಗೆ ಈಗ ತನಿಖೆ ಮಾಡ್ತಾ ಇದ್ದಾರೆ. ಹಾಗೆ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಅದರ ತನಿಖೆಯ ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ಸ್ಟೇಷನ್ಗೆ ಯಾರೆಲ್ಲ ಕೆಲವು ಸಲ ವಿದ್ಯಾರ್ಥಿಗಳು ಬರ್ತಾರೆ, ಹಾಗೆಯೇ ಕಾನೂನು ವಿದ್ಯಾರ್ಥಿಗಳು ಕೂಡ ಬರ್ತಾರೆ. ಆ ಸಂದರ್ಭದಲ್ಲಿ ಸೈಬರ್ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರಿಗೆ ಮಾಹಿತಿ ನೀಡಬೇಕಾದ್ರೆ ಆ ಸೆಲ್ಲಲ್ಲೇ, ಅಂದ್ರೆ ಸ್ಟೇಷನಿನ ಜೈಲಲ್ಲೇ ಇದ್ದಂತಹ, ಸ್ಟೇಷನ್ ಸೆಲ್ಲಲ್ಲೇ ಇದ್ದಂತಹ ರಾಜ್ಕುಮಾರ್ ಅನ್ನ ಮುಂದೆ ಕರೆಸ್ಕೊಂಡು ಯಾವ ರೀತಿ ಆತ ವಂಚನೆ ಮಾಡಿದ್ದ ಎನ್ನುವುದ್ರ ಬಗ್ಗೆ ಮಾಹಿತಿಯನ್ನ ಪೊಲೀಸ್ ಅಧಿಕಾರಿಗಳು ಈ ವಿದ್ಯಾರ್ಥಿಗಳಿಗೆ ನೀಡಿದಂತಹ ಒಂದು ಫೋಟೋ ಅದು. ಈ ಹಿನ್ನೆಲೆ ಈ ಎಲ್ಲಾ ಆಂಗಲ್ಗಳನ್ನ ಈಗ ತನಿಖೆಗೆ ಒಳಪಡಿಸಿರುವಂತದ್ದು. ಹಾಗೇನೆ ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ತನಿಖೆ ನಡೀತಾ ಇದೆ. ಓಕೆ, ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.